ಇದು ಪ್ಯಾರಿಸ್ನಲ್ಲಿರುವ ಐಫಿಲ್ ಟವರ್. ಇನ್ನಿದು ಒಂದು ಶೆಲ್ಫ್ನ ಮೇಲಿರುವ ಅದರ ಕಿರುಮಾದರಿ. ನೀವು ಪುಟ್ಟ ಪುಟ್ಟ ಕಾರ್ಗಳನ್ನ ನೋಡಿರ್ತೀರಾ. ಅದು ನಿಜವಾದ ಕಾರ್ ತರಾನೇ ಇರುತ್ತೆ. ಒಂದೇ ಆಕಾರ ಆದ್ರೆ ಬೇರೆ ಬೇರೆ ಗಾತ್ರವನ್ನ ಹೊಂದಿರುತ್ತೆ. ನಿಮ್ಗೆ ನೆನ್ಪಿದ್ಯಾ, ನಾವು ಕಳೆದ ಬಾರಿ ಯಾವಾಗ ಆಕಾರ ಮತ್ತು ಗಾತ್ರದ ಬಗ್ಗೆ ಮಾತಾಡಿದ್ವಿ? ಕರೆಕ್ಟ್. ಸರ್ವಸಮ ಆಕೃತಿಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಸರ್ವಸಮ ಆಕೃತಿಗಳು ಒಂದೇ ಆಕಾರ ಮತ್ತು ಗಾತ್ರವನ್ನ ಹೊಂದಿರುತ್ತೆ. ಉದಾಹರಣೆಗೆ ತ್ರಿಜ್ಯ 3 ಸೆಂಟಿಮೀಟರ್ ಇರುವ ಈ 2 ವೃತ್ತಗಳು ಸರ್ವಸಮ ಆಕೃತಿಗಳು. ಯಾಕೆ ಅಂದ್ರೆ ನಾವು ಒಂದರ ಮೇಲೆ ಒಂದನ್ನ ಈ ರೀತಿ ಇಟ್ಟಾಗ ಒಂದು ಮತ್ತೊಂದನ್ನ ಸಂಪೂರ್ಣವಾಗಿ ಅತಿಕ್ರಮಿಸುತ್ತೆ. ಜ್ಯಾಮಿತಿಯಲ್ಲಿ ಒಂದೇ ಆಕಾರ ಮತ್ತು ವಿಭಿನ್ನ ಗಾತ್ರವನ್ನ ಹೊಂದಿದ್ರೆ ಆ 2 ಆಕೃತಿಗಳನ್ನ ಸಮರೂಪ ಆಕೃತಿಗಳು ಅಂತ ಕರೆಯಲಾಗತ್ತೆ. ಮತ್ತೆ ನಾವು ವೃತ್ತಗಳ ಉದಾಹರಣೆಯನ್ನೇ ತಗೊಳ್ಳೋಣ. ತ್ರಿಜ್ಯ 2 ಸೆಂಟಿಮೀಟರ್ ಇರುವ ಒಂದು ವೃತ್ತ, ತ್ರಿಜ್ಯ 4 ಸೆಂಟಿಮೀಟರ್ ಇರುವ ಮತ್ತೊಂದು ವೃತ್ತ. ಈ 2 ವೃತ್ತಗಳು ನೋಡ್ಲಿಕ್ಕೆ ಒಂದೇ ತರ ಕಾಣ್ತಿದೆ, ಅಂದ್ರೆ ಒಂದೇ ಆಕಾರವನ್ನ ಹೊಂದಿದೆ. 2 ಕೂಡ ಗುಂಡಾಗಿದೆ ಕಾಣತ್ತೆ ನಮ್ಗೆ ಅದು. ಆದ್ರೆ ಈ 2 ಆಕೃತಿಗಳು ಒಂದೇ ಆಕಾರವನ್ನ ಹೊಂದಿದೆ ಅಂತ ನಾವು ಹೇಗೆ ದೃಢೀಕರಿಸ್ಕೊಳ್ಳೋದು? ಅದಕ್ಕೆ ತುಂಬಾ ಸುಲಭವಾದ 2 ವಿಧಾನವಿದೆ. ಮೊದಲನೇ ವಿಧಾನ ಬಂದು ಎರಡನ್ನೂ ನಾವು ಒಂದೇ ರೀತಿಯಲ್ಲಿ ರಚನೆಯನ್ನ ಮಾಡಿರ್ತೇವೆ. ಎರಡನೇದಾಗಿ ನಾವು ಇದರಲ್ಲಿ ಯಾವ್ದಾದ್ರೂ ಒಂದು ಆಕೃತಿಯನ್ನ ಮರುಗಾತ್ರಗೊಳಿಸಿ, ಅಂದ್ರೆ ದೊಡ್ಡದ್ ಮಾಡ್ಬೋದು ಅಥವಾ ಚಿಕ್ಕದ್ ಮಾಡ್ಬೋದು. ಹಾಗೆ ಮಾಡಿ ಮತ್ತೆ ಒಂದರ ಮೇಲೆ ಒಂದನ್ನು ಇರಿಸಿದ್ರೆ, ಈ ರೀತಿ ಸಂಪೂರ್ಣವಾಗಿ ಒಂದನ್ನೊಂದು ಅತಿಕ್ರಮಿಸಿದ್ರೆ ಆ 2 ಆಕೃತಿಗಳ ಆಕಾರ ಒಂದೇ ಅಂತ ನಾವು ಹೇಳ್ಬೋದು. ನೆನಪಿನಲ್ಲಿರ್ಲಿ, ನಾವು ಆಕೃತಿಗಳನ್ನ ಯಾವುದೇ ರೀತಿಯಲ್ಲಿ ಹಿಗ್ಗಿಸೋದಾಗ್ಲಿ ಅಥವಾ ಬಗ್ಗಿಸೋದಾಗ್ಲಿ ಮಾಡೋ ಹಾಗಿಲ್ಲ. ಇಲ್ಲಿ ಈ ವೃತ್ತವನ್ನ ನಾವು ಸ್ಟ್ರೆಚ್ ಮಾಡಿದ್ರೆ ಅಥವಾ ಬೆಂಡ್ ಮಾಡಿದ್ರೆ ನಮ್ಗೆ ಬೇರೆದೇ ಆಕಾರ ಸಿಕ್ಕತ್ತೆ. ಸ್ಟ್ರೆಚ್ ಮಾಡಿದ್ರೆ ಮೊಟ್ಟೆಯ ಆಕಾರ ಸಿಕ್ಬಿಡುತ್ತೆ. ಹಾಗೆ ಮಾಡದೆ ಬರೀ ದೊಡ್ಡದ್ ಮಾಡಿ ಅಥವಾ ಸಣ್ಣದ್ ಮಾಡಿ ಒಂದರ ಮೇಲೊಂದನ್ನ ಇರಿಸಿದಾಗ ಅದು ಅತಿಕ್ರಮಿಸಿದ್ರೆ ಅವೆರಡರ ಆಕಾರ ಒಂದೇ ಆಗಿದೆ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಎಲ್ಲಾ ವೃತ್ತಗಳ ಆಕಾರ ಒಂದೇ ರೀತಿ ಇರುತ್ತೆ ಅಲ್ವಾ? ಈಗ ಮತ್ತೊಂದು ಸುಲಭ ಉದಾಹರಣೆಯನ್ನ ನೋಡೋಣ. ಚೌಕಗಳು. ಅಳತೆ 2 ಸೆಂಟಿಮೀಟರ್ ಇರುವ ಒಂದು ಚೌಕ ಮತ್ತೊಂದು 4 ಸೆಂಟಿಮೀಟರ್ ಅಳತೆಯನ್ನ ಹೊಂದಿದೆ. ಈಗ ಇದರಲ್ಲಿ ಯಾವ್ದಾದ್ರೂ ಒಂದು ಚೌಕವನ್ನ ನಾವು ಮರುಗಾತ್ರಗೊಳಿಸೋಣ. ಈ ದೊಡ್ಡ ಚೌಕವನ್ನ ಚಿಕ್ಕದ್ ಮಾಡಿ ಒಂದರ ಮೇಲೆ ಒಂದನ್ನ ಈ ರೀತಿ ಇರಿಸಿದ್ರೆ ಇದು ಕೂಡ ಸಂಪೂರ್ಣವಾಗಿ ಅತಿಕ್ರಮಿಸ್ತಾ ಇದೆ. ನಾವು ನೋಡ್ಬೋದು, ದೊಡ್ಡ ಚೌಕದಲ್ಲಿ ಮತ್ತು ಸಣ್ಣ ಚೌಕದಲ್ಲಿ ಎರಡರಲ್ಲೂ ಅವುಗಳ ಕೋನಗಳು ಬಂದು 90 ಡಿಗ್ರಿಗಳೇ ಆಗಿತ್ತು. ಅಂದ್ರೆ ಒಂದಂತೂ ಸತ್ಯ, ಆಕಾರ ಕೋನಗಳ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ಆಯತಗಳನ್ನ ನೋಡೋಣ. 4 ಸೆಂಟಿಮೀಟರ್ ಬೈ 2 ಸೆಂಟಿಮೀಟರ್ ಇರುವ ಒಂದು ಆಯತ, 8 ಸೆಂಟಿಮೀಟರ್ ಬೈ 2 ಸೆಂಟಿಮೀಟರ್ ಇರುವ ಮತ್ತೊಂದು ಆಯತ. ಈ 2 ಆಯತದಲ್ಲಿ ಕೋನಗಳು 90 ಡಿಗ್ರಿಗಳೇ ಇದೆ ಅಲ್ವಾ? ಹಾಗಾಗಿ ಒಂದೇ ಆಕಾರವನ್ನ ಹೊಂದಿರೋ ತರ ಕಾಣುತ್ತೆ. ಈಗ ಇದರಲ್ಲಿ ದೊಡ್ಡ ಆಯತವನ್ನ ನಾವು ಮರುಗಾತ್ರಗೊಳಿಸೋಣ, ಅಂದ್ರೆ ಸ್ಕೇಲಿಂಗ್ ಮಾಡಿ ಒಂದರ ಮೇಲೆ ಒಂದನ್ನ ಇರಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ನಾವು ನೋಡ್ಬೋದು ಒಂದು ಮತ್ತೊಂದನ್ನ ಸಂಪೂರ್ಣವಾಗಿ ಅತಿಕ್ರಮಿಸ್ತಾ ಇಲ್ಲ. ಹಾಗಾಗಿ ನಾವು ಬೇರೆ ಅಳತೆಯ ಆಯತವನ್ನ ತಗೊಳ್ಳೋಣ. ಈ ಸತಿ 8/4 ಸೆಂಟಿಮೀಟರ್ ಇರುವ ಆಯತವನ್ನ ತಗೊಂಡು ಇದನ್ನ ನಾವು ಸ್ಕೇಲಿಂಗ್ ಮಾಡೋಣ. ಸಣ್ಣದ್ ಮಾಡಿ ಒಂದರ ಮೇಲೆ ಒಂದನ್ನ ಈ ರೀತಿ ಇರಿಸಿದ್ರೆ ಸಂಪೂರ್ಣವಾಗಿ ಅತಿಕ್ರಮಿಸ್ತಾ ಇದೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಬರೀ ಕೋನಗಳಷ್ಟೇ ಅಲ್ಲ, ಬಾಹುಗಳ ಮೇಲೆ ಸಹ ಸಮರೂಪ ಆಕೃತಿಗಳು ಅವಲಂಬಿತವಾಗಿರುತ್ತೆ. ಒಟ್ಟಾರೆ ಯಾವುದಾದ್ರೂ 2 ಆಕೃತಿಗಳು ಸಮರೂಪಿಗಳಾಗಿರ್ಬೇಕು ಅಂದ್ರೆ ಕೆಲವಷ್ಟು ಷರತ್ತುಗಳನ್ನ ಅವು ಪೂರೈಸಬೇಕು. ಮೊದಲನೇ ಷರತ್ತು ಬಂದು ಅನುರೂಪ ಕೋನಗಳು ಒಂದೇ ಆಗಿರ್ಬೇಕು. ಅಂದ್ರೆ ಕೋನಗಳು ಬೇರೆ ಬೇರೆ ಆದ್ರೆ ಆಕಾರ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಎರಡನೇ ಷರತ್ತು ಬಂದು ಅನುರೂಪ ಬಾಹುಗಳ ಅನುಪಾತ ಒಂದೇ ಆಗಿರ್ಬೇಕು, ಅಥವಾ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಉದಾಹರಣೆಗಾಗಿ ತ್ರಿಭುಜಗಳನ್ನ ತಗೊಳ್ಳೋಣ.
ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಆರ್ ಬಿ ಕ್ಯೂ. ಇಲ್ಲಿ ಕೋನ ಎ ಕೋನ ಆರ್ ಗೆ ಸಮ ಅಂತ ಕಂಡು ಬರ್ತಾ ಇದೆ. ಅದೇ ರೀತಿ ಕೋನ ಬಿ ಕೋನ ಪಿ ಗೆ ಸಮ, ಕೋನ ಸಿ ಕೋನ ಕ್ಯೂ ಗೆ ಸಮ. ಆದ್ರಿಂದ ಮೊದಲನೇ ಕಂಡೀಷನ್ನ ಈ ಎರಡು ತ್ರಿಭುಜಗಳು ಪೂರೈಸ್ತಿದೆ. ಅನುರೂಪ ಕೋನಗಳು ಒಂದೇ ಆಗಿದೆ. ಈಗ ಎರಡನೇ ಕಂಡೀಷನ್ಗೆ ನಮಗೆ ಅನುರೂಪ ಬಾಹುಗಳ ಅನುಪಾತ ಬೇಕು. ಹಾಗಾಗಿ ಎ ಬಿ ಡಿವೈಡೆಡ್ ಬೈ ಆರ್ ಪಿ ತಗೊಂಡ್ರೆ ನಾವು 2/6 ಅದು ಬಂದು 1/3ಕ್ಕೆ ಸಮ. ಅದೇ ರೀತಿ ಬಿ ಸಿ ಬೈ ಪಿ ಕ್ಯೂ ತಗೊಂಡ್ರೆ ಮತ್ತೆ ನಮಗೆ 1/3 ಸಿಗ್ತಾ ಇದೆ. ಕಡೆಯದಾಗಿ ಎ ಸಿ ಬೈ ಆರ್ ಕ್ಯೂ ಕೂಡ ನಮಗೆ 1/3 ಅನ್ನುವ ಅನುಪಾತವನ್ನೇ ಕೊಡ್ತಾ ಇದೆ. ಆದ್ರಿಂದ ಅನುರೂಪ ಬಾಹುಗಳ ಅನುಪಾತ ಒಂದೇ ಆಗಿದೆ ಅಥವಾ ಸಮಾನುಪಾತದಲ್ಲಿದೆ ಅಂತ ನಾವು ಹೇಳ್ಬೋದು. ಈ ಎರಡು ಷರತ್ತುಗಳನ್ನ ಈ ತ್ರಿಭುಜಗಳು ಪೂರೈಸ್ತಿರೋದ್ರಿಂದ ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿದೆ ಅಂತ ಹೇಳ್ಬೋದು. ಅನುಪಾತ 1/3 ಸಿಗ್ತಿರೋ ಅರ್ಥ ಏನು ಅಂತ ನಾವು ತಿಳ್ಕೊಳ್ಬೇಕಾದ್ರೆ, ಈ ತ್ರಿಭುಜ ಆರ್ ಪಿ ಕ್ಯೂನ ನಾವು 1/3ನೇ ಭಾಗಕ್ಕೆ ಮರುಗಾತ್ರಗೊಳಿಸಿದ್ರೆ ತ್ರಿಭುಜ ಎ ಬಿ ಸಿ ನ ಮೇಲೆ ಸಂಪೂರ್ಣವಾಗಿ ಅತಿಕ್ರಮಿಸುತ್ತೆ. ಒಟ್ನಲ್ಲಿ ನಾವು ಆಕೃತಿಗಳನ್ನ ದೊಡ್ಡದ್ ಮಾಡ್ಬೋದು ಅಥವಾ ಚಿಕ್ಕದ್ ಮಾಡ್ಬೋದು. ಆಗ ಒಂದ್ರ ಮೇಲೆ ಒಂದು ಅತಿಕ್ರಮಿಸಿದ್ರೆ ಆ ಎರಡು ಆಕೃತಿಗಳು ಸಮರೂಪಿಗಳಾಗಿರುತ್ತೆ. ಸಮರೂಪ ಆಕೃತಿಗಳಿಗೆ ಅನೇಕ ಅನ್ವಯಗಳಿದೆ. ಒಂದು ದೊಡ್ಡ ಮರದ ಎತ್ತರವನ್ನ ಕಂಡುಹಿಡಿಯೋದಕ್ಕೆ, ಅಥವಾ ಒಂದು ದೊಡ್ಡ ಬೆಟ್ಟದ ಎತ್ತರವನ್ನ ಕಂಡುಹಿಡಿಯೋದಕ್ಕೆ, ಅಥವಾ ಸೂರ್ಯ ಮತ್ತು ಚಂದ್ರನಂತಹ ತುಂಬಾ ದೂರದ ವಸ್ತುಗಳನ್ನ ನಾವು ಇಲ್ಲಿ ಭೂಮಿಯಿಂದನೇ ಅಳೆಯೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಅಂತಹದ್ದೇ ಒಂದು ಚಿಕ್ಕ ಉದಾಹರಣೆಯನ್ನ ನೋಡೋಣ. ಇಲ್ಲಿ ಒಂದು ಮರ ಇದೆ. ಇದರ ಎತ್ತರ ನಾವು ಕಂಡುಹಿಡಿಬೇಕಾಗಿದೆ. ಅದಕ್ಕೋಸ್ಕರ ಯಾರಾದ್ರೂ ಮರವನ್ನತ್ತಿ ಮೇಲಿನಿಂದ ಒಂದು ಮೆಷರಿಂಗ್ ಟೇಪ್ ಅನ್ನ ಬಿಟ್ಟು ಅಳಿಯೋದಕ್ಕಾಗತ್ತಾ? ಆಗಲ್ಲ ಅಲ್ಲ. ಹಾಗಾಗಿ ನಾವು ನೋಡೋಣ ಇದನ್ನ ಹೇಗೆ ತುಂಬಾ ಸುಲಭವಾಗಿ ಕಂಡುಹಿಡ್ಕೊಳ್ಬಹುದು ಅಂತ ಹೇಳಿ. ತುಂಬಾ ಬಿಸಿಲಿದೆ ಅಂತ ಅನ್ಕೊಳ್ಳೋಣ. ಆಗ ಮರದ ನೆರಳು ಈ ರೀತಿ ನೆಲದ ಮೇಲೆ ಬೀಳುತ್ತೆ. ಇಲ್ಲಿ ಒಂದು ತ್ರಿಭುಜದ ಆಕಾರ ಕಾಣ್ತಿದ್ಯಾ? ಅದೇ ರೀತಿ ಒಂದು ಪುಟ್ಟ ಹುಡುಗಿ ಅಲ್ಲೇ ಇರ್ತಾಳೆ. ಅವಳ ನೆರಳು ಕೂಡ ನೆಲದ ಮೇಲೆ ಈ ರೀತಿ ಬೀಳುತ್ತೆ. ಇಲ್ಲಿ ಕೂಡ ಒಂದು ತ್ರಿಭುಜದ ಆಕಾರ ಕಾಣ್ತಾ ಇದೆ. ಈ ಎರಡು ತ್ರಿಭುಜಗಳು ಸಮರೂಪದಲ್ಲಿದೆ. ಅಂದ್ರೆ ಒಂದೇ ಆಕಾರ ಆದ್ರೆ ಬೇರೆ ಬೇರೆ ಗಾತ್ರವನ್ನ ಹೊಂದಿದೆ. ಹಾಗಾಗಿ ನಾವು ಎರಡನೇ ಕಂಡೀಷನ್ನ ಪ್ರಕಾರ ಅನುಪಾತವನ್ನ ಕಂಡುಹಿಡಿಯೋದಕ್ಕೆ ನೆಲದ ಮೇಲೆ ಬಿದ್ದಿರೋ ನೆರಳನ್ನ ಅಳೆದುಕೊಳ್ಳೋದು ಸುಲಭ. ಹಾಗಾಗಿ ಈ ಹುಡುಗಿಯ ನೆರಳು ಡಿವೈಡೆಡ್ ಬೈ ಮರದ ನೆರಳಿನ ಅನುಪಾತವನ್ನ ಕಂಡುಹಿಡ್ಕೊಳ್ಳೋಣ. ನಂತರ ಎರಡನೇ ಕಂಡೀಷನ್ನ ಪ್ರಕಾರ ಈ ಹುಡುಗಿಯ ಎತ್ತರ ಡಿವೈಡೆಡ್ ಬೈ ಮರದ ಎತ್ತರ ಬಂದು ನಮಗೆ ಸಿಕ್ತಲ್ಲ ನೆರಳಿನ ಅನುಪಾತ, ಅದಕ್ಕೆ ಸಮವಾಗಿರಬೇಕು. ಹುಡುಗಿಯ ಎತ್ತರವನ್ನ ಕಂಡುಹಿಡಿಯೋದು ಸುಲಭ. ಇದನ್ನ ಬಳಸ್ಕೊಂಡು ನಾವು ಮರದ ಎತ್ತರವನ್ನ ಕಂಡುಹಿಡಿಬಹುದು. ಈ ರೀತಿ ಎಲ್ಲಿ ಮನುಷ್ಯನಿಗೆ ತಲುಪಲಿಕ್ಕೆ ಆಗೋದಿಲ್ವೋ ಅಲ್ಲಿ ಸಮರೂಪ ಆಕೃತಿಗಳ ಸಹಾಯದಿಂದ ನಾವು ಮೌಲ್ಯಗಳನ್ನ ಕಂಡುಹಿಡ್ಕೊಳ್ಬಹುದು.